ಚಳ್ಳಕೆರೆ ನಗರದ ಕೋರ್ಟ್ ಆವರಣದಲ್ಲಿ ನಿರ್ಮಿಸಿದ ನೂತನ ಇ ಸೇವಾ ಕೇಂದ್ರ ಹಾಗೆ ಶಿಶು ಆರೈಕೆ ಕೇಂದ್ರಗಳನ್ನು ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ರೋಣಾ ವಾಸುದೇವ್ ಅವರು ಉದ್ಘಾಟನೆ ಮಾಡಿದರು. ನ್ಯಾಯಾಂಗ ಇಲಾಖೆ, ಚಿತ್ರದುರ್ಗ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಮತ್ತು ವಕೀಲರ ಸಂಘ ಇವರ ಸಂಯುಕ್ತಾಶ್ರಯದಲ್ಲಿ ಕೇಂದ್ರಗಳನ್ನು ನಿರ್ಮಿಸಲಾಗಿದ್ದು, ಈ ಕುರಿತು ಮಾತನಾಡಿದಂತಹ ಅವರು, ಹೈಕೋರ್ಟ್ ಆದೇಶದ ಮೇರೆಗೆ ಇ ಸೇವಾ ಕೇಂದ್ರಗಳನ್ನು ಎಲ್ಲಾ ಕಡೆಯಲ್ಲಿ ಆರಂಭಿಸಿದ್ದು, ಇದರ ಸದ್ಬಳಕೆಯನ್ನ ಕಕ್ಷಿದಾರರು ಪಡೆದುಕೊಳ್ಳಬೇಕು. ಅಲ್ಲದೆ ಚಿತ್ರದುರ್ಗ ಜಿಲ್ಲಾ ನ್ಯಾಯಾಲಯದಲ್ಲಿ ಇಲ್ಲದಂತಹ ಸೌಲಭ್ಯಗಳು ಚಳ್ಳಕೆರೆ ನ್ಯಾಯಾಲಯದಲ್ಲಿ ಇದ್ದು, ಇದು ನಮಗೆ ಹರ್ಷವನ್ನ ತಂದಿದೆ. ಜೊತೆಗೆ ಇಂದಿನ ಯುವ ವಕೀಲರು ಮೇಲ್ ಮೂಲಕ ಬೆರಳು ತುದಿಯಲ್ಲಿ ಕಂಪ್ಯೂಟರ್ನಲ್ಲಿ ನ್ಯಾಯಾಂಗ ಕಾನೂನು ರೂಪರೇಷೆಗಳನ್ನ ಕುಂತಲ್ಲೇ ಕೇಸುಗಳ ಬಗ್ಗೆ ವಿಚಾರ ವಿನಿಮಯವನ್ನ ತೆಗೆದುಕೊಳ್ಳಬಹುದು ಹಾಗೂ ಕೇಸಿನ ಮಾಹಿತಿ ಕೂಡ ಹೆಚ್ಚಿನ ರೀತಿಯಲ್ಲಿ ಬಂದಿದೆ. ಈ ಕಾರಣದಿಂದಾಗಿ ವಕೀಲರು ಕಾನೂನಾತ್ಮಕ ತಿಳುವಳಿಕೆಗಳನ್ನು ಬೆಳೆಸಿಕೊಂಡು ಕಕ್ಷಿದಾರರಿಗೆ ಸೂಕ್ತ ರೀತಿಯ ನ್ಯಾಯವನ್ನ ಒದಗಿಸಿಕೊಡುವಲ್ಲಿ ಜವಾಬ್ದಾರಿಯನ್ನ ಹೊರಬೇಕು ಅಂತ ಹೇಳಿದರು. ಈ ಸಂದರ್ಭದಲ್ಲಿ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಎಂ ವಿಜಯಕುಮಾರ್, ಶಮೀರ್ ಪಿ ನಂದ್ಯಾಳ್ ಹಾಗೆ ಎಚ್ಆರ್ ಹೇಮಾ ಮತ್ತು ವಕೀಲರ ಸಂಘದ ಅಧ್ಯಕ್ಷರಾದ ಕೆಎಂ ನಾಗರಾಜ್ ಸೇರಿದಂತೆ ಅನೇಕ ವಕೀಲರು ಹಾಜರಾಗಿದ್ದರು. ಈ ಸೇವಾ ಕೇಂದ್ರಕ್ಕೆ ಅಗತ್ಯ ಇದೆಯಾ ಅಂತ ನಾನು ಹೇಳ್ತೇನೆ. ಟೆಕ್ನಾಲಜಿ ಬೆಳೀತಾ ಇದೆ. ನಾವು ಮೊದಲಿನ ಹಾಗೆ ಎಲ್ಲವನ್ನೂ ಕೂಡ ನ್ಯಾಯಾಲಯಕ್ಕೆ ಬಂದು ಪ್ರಕರಣವನ್ನು ದಾಖಲು ಮಾಡಿ ನ್ಯಾಯಾಲಯದಲ್ಲಿ ಕೋರ್ಟ್ ಫೀ ಕೊಟ್ಟು ನ್ಯಾಯಾಲಯದಲ್ಲಿ ಆರ್ಡರ್ ಅಂತ ಸರ್ಟಿಫೈಡ್ ಕಾಪಿ ಇಲ್ಲೇ ಅಪ್ಲೈ ಮಾಡಿ ಎಲ್ಲವನ್ನೂ ಇಲ್ಲೇ ತೆಗೆದುಕೊಳ್ಬೇಕು ಅನ್ನೋದು ದಿನಗಳು ಹೋಗ್ತಾ ಇದೆ, ಕಡಿಮೆ ಆಗ್ತಾನೇ ಇದೆ. ಬೇರೆ ಜಿಲ್ಲೆಗಳಲ್ಲಿ ಸಾಕಷ್ಟು ಪ್ರಗತಿಯಾಗಿದೆ. ಸ್ವಲ್ಪ ನಮ್ಮ ಚಿತ್ರದುರ್ಗ ಇನ್ನೂ ಸ್ವಲ್ಪ ಹಿಂದೆ ಉಳಿದಿದೆ ಅಂತ ನಾನು ಹೇಳ್ತೇನೆ. ನನ್ನ ವೈಯಕ್ತಿಕ ಅನುಭವ ನಿಮಗೆ ಹೇಳ್ತೇನೆ. ಕೋವಿಡ್ ಪೀರಿಯಡ್ದಲ್ಲಿ ನಾನು ಧಾರವಾಡ ಹೈಕೋರ್ಟ್ನಲ್ಲಿ ಇದ್ದಾಗ ಹಿರಿಯ ನ್ಯಾಯವಾದಿಗಳು ಆವಾಗ ಇದ್ದಂಥ ಚೀಫ್ ಜಸ್ಟಿಸ್ ಕೋಕ್ ಸಾಹೇಬ್ರು ಏನು ಹೇಳಿದ್ರು, ಹೈಕೋರ್ಟ್ನಲ್ಲಿ ಮ್ಯಾಟರ್ ಬರಬೇಕು ಅಂತಂದರೆ ನೀವು ಇಮೇಲ್ ಮೂಲಕ ಮೆಮೊ ಮೂವ್ ಮಾಡಬೇಕು ಅಂತ ಅಡ್ವೊಕೇಟ್ಸ್ ಹೇಳಿದರು. ಇಮೇಲ್ ಹೇಗೆ ಕಳಿಸ್ಬೇಕು, ಹೈಕೋರ್ಟ್ಗೆ ಹೇಗೆ ಕಳಿಸ್ಕೊಡ್ಬೇಕು ಅನ್ನೋದು ಎಷ್ಟೋ ಪಾಪ ಹಿರಿಯ ಅಡ್ವೊಕೇಟ್ಸ್ಗೆ ಗೊತ್ತಿರಲಿಲ್ಲ. ಆದರೆ ಆ ಕೆಲಸವನ್ನು ಯಂಗ್ ಜನರೇಷನ್ ತುಂಬ ಫಾಸ್ಟಾಗಿ ಮಾಡ್ತಾಯಿದ್ರು. ಅದು ಬಂದ ಹಾಗೆ ಇಮೇಲ್ ಬಂದಂತ ನಾನು ಚೀಫ್ ಜಸ್ಟಿಸ್ ಅವರಿಗೆ ಫಾರ್ವರ್ಡ್ ಮಾಡ್ತಾ ಇದ್ದೆ. ಅವರ ಕೇಸುಗಳು ಲೀಸ್ಟ್ ಆಗ್ತಾ ಇದ್ವು, ಹೈಕೋರ್ಟ್ನಲ್ಲಿ ಬರ್ತಾ ಇದ್ವು. ಆದರೆ ಹಿರಿಯ ನ್ಯಾಯವಾದಿಗಳ ಕೇಸುಗಳು ಅವ್ರಿಗೆ ಇಮೇಲ್ ಕಳಿಸೋದೇ ಗೊತ್ತಿರಲಿಲ್ಲ, ಪಾಪ ಅವ್ರ ಕೇಸುಗಳು ಲೀಸ್ಟ್ ಆಗ್ತಾ ಇರಲಿಲ್ಲ. ಈ ಉದಾಹರಣೆ ನಾನು ಯಾಕೆ ಕೊಡ್ತಾ ಇದ್ದೀನಿ ಅಂತಂದರೆ, ಈಗೇನು ಯಂಗ್ ಜನರೇಷನ್ ಲಾಯರ್ಸ್ ಎಲ್ಲ ಬರ್ತಾ ಇದ್ದೀರಾ, ನೀವು ಟೆಕ್ನಾಲಜಿ ಬಗ್ಗೆ ನಿಮಗೆ ಜಾಸ್ತಿ ತಿಳುವಳಿಕೆ ಇರ್ತದೆ, ಅದರ ಪ್ರಯೋಜನವನ್ನು ಪಡ್ಕೊಳ್ರಿ. ಈಗ ಇಲ್ಲಿ ನಾನು ನೋಡಿದೆ, ಕ್ಯಾಬಿನ್ EC ಕ್ಯಾಬಿನ್ ಕೂಡ ಆಗಿದೆ. ಆ ಕ್ಯಾಬಿನ್ ಮಹತ್ವ ಏನು ಅಂತ ನಿಮ್ಗೆ ಹೇಳ್ಬೇಕಂದ್ರೆ, ಇಲ್ಲಿ ನೀವು ಫಾರ್ ಎಕ್ಸಾಂಪಲ್ ಹಿಂದೆ ಮ್ಯಾಟರ್ ಒಂದು ಬೆಂಗಳೂರು ಬೆಂಚ್ನಲ್ಲೇ ಇದೆ ಅಂತ ತಿಳ್ಕೊಳ್ಳಿ, ಅಥವಾ ನಿಮ್ಗೆ ಯಾರೋ ಕಕ್ಷಿಗಾರ ನಿಮಗೆ ಬೇಕಾದವರು ಧಾರವಾಡ ಬೆಂಚ್ ಮ್ಯಾಟರ್ನ್ನು ಕೊಟ್ಟಿದ್ರು ಅಂತ ಹೇಳಿದ, ಅಥವಾ ಬೇಡ ಕಲಬುರಗಿ ಬೆಂಚ್ ಮ್ಯಾಟರ್ನ್ನು ಕೊಟ್ಟಿದ್ರು ನಿಮಗೆ ಅಂದರೆ, ಇಲ್ಲಿ ಕ್ಯಾಬಿನಲ್ಲೇ ಕುಳಿತುಕೊಂಡು ನೀವು ಹೈಕೋರ್ಟ್ನ ಪ್ರಕರಣವನ್ನು ಅದರಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಇದೆ. ರೀಕನ್ಸೋಲ್ ಅಂತ ಒಂದು ಸಿಸ್ಟಮ್, ಒಂದು ಆ್ಯಪ್ ಒಂದಿದೆ. ಅದೊಂದು ನಿಮಗೆ ತಗೊಂಡ್ಬಿಟ್ರೆ ಅಥವಾ ಜಾಯ್ನ್ ಆಗಿಬಿಟ್ರೆ ಅಫ್ಕೋರ್ಸ್ ಅದನ್ನೇ ನಿಮಗೆ ದುಡ್ಡು ಕೊಟ್ಟು ತೊಗೊಳ್ಬೇಕಾಗಿಲ್ಲ. ರೀಕನ್ಸೋಲ್, ಕಾನ್ಫರೆನ್ಸ್ ಅಂತ ಹೇಳಿದ್ರು. ಅದನ್ನ ಮೊದಲು ಜೂಮ್ನಲ್ಲಿ ಹೈಕೋರ್ಟ್ ಎಲ್ಲ ಪ್ರೊಸೀಡಿಂಗ್ಸ್ ನಡೀತಾ ಇತ್ತು. ಜೂಮನ್ನು ಬಿಟ್ಟು ಇಂಡಿಯನೈಸೇಷನ್ ಮಾಡ್ಕೊಳ್ಬೇಕನ್ನೋ ಉದ್ದೇಶಕ್ಕಾಗಿ ರೀಕನ್ಸೋಲ್ ಸಾಫ್ಟ್ವೇರನ್ನು ಹೈಕೋರ್ಟ್ ಅಳವಡಿಸ್ಕೊಂಡಿದೆ. 3 ಬೆಂಚುಗಳಲ್ಲಿ ರೀಕನ್ಸೋಲ್ ಇದೆ. ತಾವು ಕೂಡ ರೀಕನ್ಸೋಲನ್ನು ಹೇಗೆ ಬಳಸ್ಕೊಳ್ಬೇಕಂತ ಗೊತ್ತಾದರೆ ನಾನು ಹೇಳ್ತೇನೆ, ಇಲ್ಲೇ ಚಳ್ಳಕೆರೆಯಲ್ಲೇ ಕುಳಿತುಕೊಂಡು ಹೈಕೋರ್ಟ್ನಲ್ಲಿ ಮ್ಯಾಟರ್ಗಳಲ್ಲಿ ನೀವು ಆರ್ಗ್ಯುಮೆಂಟ್ ಮಾಡಲಿಕ್ಕೆ ಅವಕಾಶ ಇದೆ. ನೀವೇ ಆರ್ಡರ್ನ ತೆಗೆದುಕೊಳ್ಬೋದು. ಸರ್ಟಿಫೈಡ್ ಕಾಪಿಯನ್ನು ಕೂಡ ತಾವು ಇಲ್ಲೇ ಕುಳಿತುಕೊಂಡು ತಗೊಳ್ಬೋದು. ನೋಡಿ ಟೆಕ್ನಾಲಜಿ ಎಷ್ಟು ಮುಂದೆ ಹೋಗಿದೆ. ಅಷ್ಟೇ ಅಲ್ಲ, ಹೈಕೋರ್ಟ್ನಲ್ಲಿ ಮ್ಯಾಟರ್ಗಳನ್ನು ಇಲ್ಲೇ ಕುಳಿತುಕೊಂಡು ನೀವು ಚಳ್ಳಕೆರೆಯಲ್ಲೇ ಕೂತ್ಕೊಂಡು ಫೈಲ್ ಮಾಡ್ಬೋದು, ಕೋರ್ಟ್ ಫೀ ಕೊಡ್ಬೋದು. ಸೊ ಸಾಕಷ್ಟು ಅವಕಾಶಗಳು ಲಭ್ಯ ಇದೆ. ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.